ಈ ವಿಡಿಯೋ ನೋಡಿದ್ಮೇಲೆ ಟೈಟ್ರೇಷನ್ ಅಂದರೆ ಇಷ್ಟು ಸುಲಭನಾ ಅನ್ಸೋದಂತೂ ಗ್ಯಾರಂಟಿ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್. ಈ ವಿಡಿಯೋದಲ್ಲಿ ಸೆಕೆಂಡ್ PUC ಕೆಮಿಸ್ಟ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನಲ್ಲಿ ಬರುವಂತಹ ಇಂಪಾರ್ಟೆಂಟ್ ಟೈಟ್ರೇಷನ್ ಬಗ್ಗೆ ನೋಡ್ತಾ ಹೋಗೋಣ. ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ಬಂದೇ ಬರುವಂತಹ ಟೈಟ್ರೇಷನ್ ಅಂತ ಹೇಳ್ಬೋದು. ಸೊ ಯಾವ ಟೈಟ್ರೇಷನ್ನು? KMnO4 ವರ್ಸಸ್ FeS, ದಟ್ ಈಸ್ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ವರ್ಸಸ್ ಫೆರಸ್ ಅಮೋನಿಯಂ ಸಲ್ಫೇಟ್ ಸೊಲ್ಯೂಷನ್. ಸೊ ಈ ಟೈಟ್ರೇಷನ್ನೇ ನಿಮ್ಮ ಎಕ್ಸಾಮಲ್ಲಿ ಕೊಡುವಂಥದ್ದು. ಟೈಟ್ರೇಷನಲ್ಲಿ ನೀವು ಬರೀಬೇಕಾಗಿರುವಂಥದ್ದು ಅಬ್ಸರ್ವೇಷನ್, ಟ್ಯಾಬ್ಲರ್ ಕಾಲಮ್, ಕ್ಯಾಲ್ಕುಲೇಷನ್ ಆ್ಯಂಡ್ ರಿಸಲ್ಟ್. ಸೊ ಇಷ್ಟನ್ನೇ ಬರೆದ್ರೆ ಸಾಕು, ಪ್ರಿನ್ಸಿಪಲ್ ಆ್ಯಂಡ್ ಪ್ರೊಸೀಜರ್ ಬರೆಯುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಈಗ ಅಬ್ಸರ್ವೇಷನಲ್ಲಿ ಏನೇನ ಬರಿಬೇಕು ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ಇಸ್ ಬ್ಯೂರೇಟ್. ಸೊ ಬ್ಯೂರೇಟಲ್ಲಿ ಏನು ತಗೊಳ್ತೀರಾ? KMnO4 ಸೊಲ್ಯೂಷನ್, ದಟ್ ಈಸ್ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಸೊಲ್ಯೂಷನ್. ಕೋನಿಕಲ್ ಫ್ಲಾಸ್ಕ್ 10 ml FeS ಸೊಲ್ಯೂಷನ್. FeS ಅಂದರೆ ಫೆರಸ್ ಅಮೋನಿಯಂ ಸಲ್ಫೇಟ್ ಸೊಲ್ಯೂಷನ್ ಪ್ಲಸ್ 1 ಟೆಸ್ಟ್ ಟ್ಯೂಬ್ ಫುಲ್ ಆಫ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್. ಸೊ ಕೋನಿಕಲ್ ಫ್ಲಾಸ್ಕಲ್ಲಿ ತಗೊಳ್ತಿರೋದು 10 ml FeS ಸೊಲ್ಯೂಷನ್ ಆ್ಯಂಡ್ 1 ಟೆಸ್ಟ್ ಟ್ಯೂಬ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್. ನೆಕ್ಸ್ಟ್ ಒನ್ ಇಂಡಿಕೇಟರ್, KMnO4 ಸೆಲ್ಫ್ ಇಂಡಿಕೇಟರ್. ಇಲ್ಲಿ ನಾವು ಯಾವುದೇ ರೀತಿ ಅಡಿಷ್ನಲ್ ಆಗಿ ಇಂಡಿಕೇಟರ್ನ ಯೂಸ್ ಮಾಡ್ತಿಲ್ಲ. ಯಾಕೆ ಅಂದರೆ KMnO4 ಸೊಲ್ಯೂಷನ್ ಏನಿದೆ ಅದು ಸೆಲ್ಫ್ ಇಂಡಿಕೇಟರ್ ಆಗಿ ಆ್ಯಕ್ಟ್ ಮಾಡ್ತಿದೆ. ಸೊ ನಿಮಗೆ ಎಕ್ಸ್ಟರ್ನಲ್ ಕೇಳ್ಬೋದು, ಸೆಲ್ಫ್ ಇಂಡಿಕೇಟರ್ ಅಂದರೆ ಏನು, ಅಥವಾ ಇಲ್ಲಿ ಯಾಕೆ ಇಂಡಿಕೇಟರ್ನ ನಾವು ಯೂಸ್ ಮಾಡ್ತಿಲ್ಲ ಅಂತ. ಸೊ ಈ ಟೈಟ್ರೇಷನಲ್ಲಿ ಯಾಕೆ ಇಂಡಿಕೇಟರ್ ಯೂಸ್ ಮಾಡ್ತಿಲ್ಲ ಅಂದರೆ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟು ಸೆಲ್ಫ್ ಇಂಡಿಕೇಟರ್ ಆಗಿ ಆ್ಯಕ್ಟ್ ಮಾಡ್ತಿದೆ. ಸೊ ಸೆಲ್ಫ್ ಇಂಡಿಕೇಟರ್ ಅಂದರೆ ಏನು? ನಾವು ಟೈಟ್ರೇಷನ್ ಮಾಡುವಂತಹ 2 ಸೊಲ್ಯೂಷನ್ಗಳಲ್ಲಿ ಯಾವುದು ಕಲರ್ಡ್ ಸೊಲ್ಯೂಷನ್ ಆಗಿರುತ್ತೆ ಅದು ಇಂಡಿಕೇಟರ್ ಆಗಿ ಆ್ಯಕ್ಟ್ ಮಾಡುತ್ತೆ. ಓಕೆ, ಅದನ್ನು ಸೆಲ್ಫ್ ಇಂಡಿಕೇಟರ್ ಅಂತ ಕರೀತಾರೆ. ನೆಕ್ಸ್ಟ್ ಇಸ್ ಎಂಡ್ ಪಾಯಿಂಟ್, ಕಲರ್ಲೆಸ್ ಟು ಪರ್ಮನೆಂಟ್ ಪೇಲ್ ಪಿಂಕ್. ಸೊ ಇನಿಷಿಯಲ್ ಅಂದರೆ ನೀವು ರಿಯಾಕ್ಷನ್ ಶುರು ಮಾಡೋದಕ್ಕಿಂತ ಮುಂಚೆ ಕಲರ್ಲೆಸ್ ಆಗಿರುತ್ತೆ. ಸೊ ಯಾವಾಗ ನೀವು ಬ್ಯೂರೇಟಿಂದ ಸೊಲ್ಯೂಷನ್ ಆ್ಯಡ್ ಮಾಡ್ತಾ ಬರ್ತೀರಾ, ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ರೀಚ್ ಆದಮೇಲೆ ಅದು ಪರ್ಮನೆಂಟ್ ಪೇಲ್ ಪಿಂಕ್ ಆಗಿ ಟರ್ನ್ ಆಗುತ್ತೆ. ಸೊ ಅಲ್ಲಿಗೆ ರಿಯಾಕ್ಷನ್ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಸೊ ಇದಿಷ್ಟು ಕೂಡ ಅಬ್ಸರ್ವೇಷನಲ್ಲಿ ಬರಿಬೇಕಾಗಿರುವಂಥದ್ದು. ನೆಕ್ಸ್ಟ್ ಒನ್ ಟ್ಯಾಬ್ಲರ್ ಕಾಲಮ್. ಟ್ಯಾಬ್ಲರ್ ಕಾಲಮಲ್ಲಿ ಬರಿಬೇಕಾಗಿರುವಂಥದ್ದು ಟ್ರಯಲ್ ನಂಬರ್, ಫೈನಲ್ ಬ್ಯೂರೇಟ್ ರೀಡಿಂಗ್, ಇನಿಷಿಯಲ್ ಬ್ಯೂರೇಟ್ ರೀಡಿಂಗ್, ವ್ಯಾಲ್ಯೂಮ್ ಆಫ್ KMnO4 ಸೊಲ್ಯೂಷನ್ ಆ್ಯಡೆಡ್ ಇನ್ ml. ಸೊ ಇದಿಷ್ಟನ್ನು ಬರೀಬೇಕಾಗುತ್ತೆ. ನೀವು 3 ಟ್ರಯಲ್ಸ್ಗಳನ್ನು ತೆಗಿಲೇಬೇಕು. ಕನ್ಕಾರ್ಡೆಂಟ್ ವ್ಯಾಲ್ಯೂಮ್ ಆಫ್ KMnO4 V1 VKMnO4 ಈಕ್ವಲ್ಸ್ -ml. ಸೊ ಕನ್ಕಾರ್ಡೆಂಟ್ ವ್ಯಾಲ್ಯೂಮ್ ಅಂದರೆ ಏನು? ಇಲ್ಲಿ ಏನು ವ್ಯಾಲ್ಯೂಮ್ ಬಂದಿರುತ್ತಲ್ವ ರೀಡಿಂಗ್ಸು, ಈ 3 ರೀಡಿಂಗ್ಸ್ಗಳನ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ 3 ಮಾಡಿದ್ರೆ ನಿಮ್ಗೇನು ವ್ಯಾಲ್ಯೂ ಬರುತ್ತೆ ಅದನ್ನು ಕನ್ಕಾರ್ಡೆಂಟ್ ವ್ಯಾಲ್ಯೂಮ್ ಆಫ್ KMnO4 ಅಂತ ಕರಿತೀವಿ, ದಟ್ ಈಸ್ V1 ಇನ್ ml. ಈಗ ಟೈಟ್ರೇಷನ್ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಇಲ್ಲಿ ನೀವು ನೋಡ್ತಿರುವಂಥದ್ದು ಬ್ಯೂರೇಟು. ಬ್ಯೂರೇಟಲ್ಲಿ KMnO4 ಸೊಲ್ಯೂಷನ್ನ ಫಿಲ್ ಮಾಡಬೇಕು. ಅದಕ್ಕಿಂತ ಮುಂಚೆ ಈ ಬ್ಯೂರೇಟನ್ನು ವಾಟರಲ್ಲಿ ಒಂದು ಸಲ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಸೊ ವಾಶ್ ಆದಮೇಲೆ ಒಂದು 2 ml ಅಷ್ಟು KMnO4 ಸೊಲ್ಯೂಷನ್ನ ಆ್ಯಡ್ ಮಾಡಿ ರಿನ್ಸ್ ಮಾಡ್ಕೊಳ್ಳಿ. ರಿನ್ಸ್ ಮಾಡೋದು ಅಂದರೆ ನಿಮ್ಗೆ ಲ್ಯಾಬಲ್ಲೆಲ್ಲ ಹೇಳ್ಕೊಟ್ಟಿರ್ತಾರೆ, ಒಂದು ಸಲ ರೊಟೇಟ್ ಮಾಡಿ. ಓಕೆ, ಸೊ ಅದಾದ ನಂತರ ಆ ಸೊಲ್ಯೂಷನ್ನ ಡಿಸ್ಕಾರ್ಡ್ ಮಾಡಿ. ಆ ಸೊಲ್ಯೂಷನ್ ಬೇಕಾಗಿಲ್ಲ. ಸೊ ಆ ಸೊಲ್ಯೂಷನ್ನ ಮತ್ತೆ ಅಗೇನ್ ಇಟ್ಕೊಂಡು ಅದಕ್ಕೆ ಫಿಲ್ ಮಾಡೋದಲ್ಲ, ಆ ಸೊಲ್ಯೂಷನ್ನ ಡಿಸ್ಕಾರ್ಡ್ ಮಾಡಬೇಕು. ಸೊ ಈಗ ಮಾಡೋದ್ರಿಂದ ನಿಮ್ಮ ವ್ಯಾಲ್ಯೂಸ್ಗಳಲ್ಲಿ ಎರರ್ ಬರಲ್ಲ. ಓಕೆ, ಸೊ ಅದಾದ ನಂತರ ಇಲ್ಲೇನು ಕಾಣಿಸ್ತಿದೆ, ಸೊ ಇದನ್ನು ಫನಲ್ ಅಂತ ಕರಿತೀವಿ. ಈ ಫನಲ್ನ ಯೂಸ್ ಮಾಡಿಕೊಂಡು ಸೊಲ್ಯೂಷನ್ನ ನೀವು ಫಿಲ್ ಮಾಡಬೇಕಾಗತ್ತೆ. ಸೊ ಈ ಫನಲ್ನ ಯೂಸ್ ಮಾಡಿಕೊಂಡು KMnO4 ಸೊಲ್ಯೂಷನ್ನ ಫಿಲ್ ಮಾಡಬೇಕಾಗತ್ತೆ. ಯಾಕೆ ಅಂದರೆ ನಿಮ್ಮ ಪರ್ಫಾರ್ಮೆನ್ಸ್ಗೂ ಕೂಡ ಮಾರ್ಕ್ಸ್ ಇರುತ್ತೆ, 4 ಮಾರ್ಕ್ಸ್. ಸೊ ಅದರಿಂದ ನೀಟಾಗಿ ಮಾಡಬೇಕು. ಸೊ ಫನಲ್ನ ಯೂಸ್ ಮಾಡಿಕೊಂಡು ಫಿಲ್ ಮಾಡಿ. ಎಷ್ಟು ಫಿಲ್ ಮಾಡಬೇಕು ಅಂದರೆ ನಿಮ್ಮ ಬ್ಯೂರೇಟಲ್ಲಿ 0 ಮಾರ್ಕಿಂಗ್ ಇರುತ್ತೆ. ಸೊ ಅದಕ್ಕಿಂತ ಮೇಲೇ ಫಿಲ್ ಮಾಡಿ. ಯಾಕೆ ಅಂದರೆ ಸೊ ಇಲ್ಲಿ ನೋಡಿ, ಇಲ್ಲೇನು ಕಾಣಿಸ್ತಿದೆ, ಇಲ್ಲಿ ಒಂದೊಂದು ಸಲ ಏರ್ ಗ್ಯಾಪು ಕ್ರಿಯೇಟ್ ಆಗಿರುತ್ತೆ. ಸೊ ಯಾವಾಗಲೂ ಕ್ರಿಯೇಟ್ ಆಗಿರಬೇಕು ಅಂತ ಅಲ್ಲ, ಒಂದೊಂದು ಸಲ ಕ್ರಿಯೇಟ್ ಆಗಿರುತ್ತೆ. ಸೊ ಆಗ ನೀವು ಈ ಸ್ಟಾಪ್ ಕಾಕನ್ನು ಕಂಪ್ಲೀಟಾಗಿ ಓಪನ್ ಮಾಡಿದ್ರೆ ಸೊಲ್ಯೂಷನ್ ಸ್ಪೀಡಾಗಿ ಬರುತ್ತೆ. ಆಗ ನಿಮ್ಮ ಏರ್ ಗ್ಯಾಪು ರಿಮೂವ್ ಆಗುತ್ತೆ. ಸೊ ಈಗ ಇನ್ ಕೇಸ್ ನಿಮ್ಮ ಸೊಲ್ಯೂಷನ್ನು 0ಗಿಂತ ಕೆಳಗಡೆ ಬಂದಿದ್ದರೆ ನೀವು ಮತ್ತೆ ಫನಲ್ನ ಯೂಸ್ ಮಾಡಿಕೊಂಡು 0ಗೆ ಸೆಟ್ ಮಾಡ್ಕೋಬೇಕು. ಓಕೆ, ಯಾಕೆಂದರೆ ಅದು ಇನಿಷಿಯಲ್ ಬ್ಯೂರೇಟ್ ರೀಡಿಂಗ್ ಆಗಿರುತ್ತೆ. ಸೊ 0ಗೆ ಸೆಟ್ ಮಾಡ್ಕೊಳ್ಳಿ. ಸೊ ಈಗ ಬ್ಯೂರೇಟ್ ರೆಡಿ ಆಗಿದೆ. ನೆಕ್ಸ್ಟ್ ಒನ್ ಕೋನಿಕಲ್ ಫ್ಲಾಸ್ಕ್. ಸೊ ಕೋನಿಕಲ್ ಫ್ಲಾಸ್ಕಲ್ಲಿ ಏನು ತೊಗೊಳ್ತೀರಾ? 10 ml FeS ಸೊಲ್ಯೂಷನ್ ಆ್ಯಂಡ್ 1 ಟೆಸ್ಟ್ ಟ್ಯೂಬ್ ಫುಲ್ ಆಫ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್. ಸೊ ಇಲ್ಲಿ 10 ml FeS ತೊಗೋಬೇಕು. ಹೇಗೆ ತೊಗೊಳ್ತೀರಾ? ಬೈ ಯೂಸಿಂಗ್ ಪಿಪೆಟ್. ಸೊ ಪಿಪೆಟಲ್ಲಿ ಒಂದು ಮಾರ್ಕಿಂಗ್ ಇರುತ್ತೆ, ಆ ಮಾರ್ಕಿಂಗ್ವರೆಗೆ ಮಾತ್ರ 10 ml ಅಂತ. ಸೊ ಅದಕ್ಕಿಂತ ಮೇಲೆ ಅಥವಾ ಅದಕ್ಕಿಂತ ಕೆಳಗಡೆ ಇದ್ದರೆ ಅದು 10 ml ಅಲ್ಲ.
ಸೊ ಆದ್ದರಿಂದ ನೀವು ಸೊಲ್ಯೂಷನ್ ಸಕ್ ಮಾಡಬೇಕಾದ್ರೆ ಸೊ ಹೇಗೆ ನೀವು ಸ್ಟ್ರಾ ಯೂಸ್ ಮಾಡ್ತೀರಾ ಅದೇ ಥರ ಪಿಪೆಟು ಅಷ್ಟೇ. ಸೊ ಸೊಲ್ಯೂಷನ್ನ ಸಕ್ ಮಾಡಬೇಕಾದ್ರೆ ಆ ಮಾರ್ಕಿಂಗಿಂತ ಒಂಚೂರು ಮೇಲ್ಗಡೆನೇ ಸಕ್ ಮಾಡಿ. ಓಕೆ, ಸೊ ಆಗೇನಾಗುತ್ತೆ, ಆಮೇಲೆ ನೀವು ಅದನ್ನು ಸೆಟ್ ಮಾಡ್ಕೋಬೋದು. ಕರೆಕ್ಟಾಗಿ ಮಾರ್ಕಿಂಗಿಗೆ ನಾನು ಸಕ್ ಮಾಡ್ತೀನಿ ಅಂದರೆ ಅದು ಕಷ್ಟ ಆಗುತ್ತೆ. ಸೊ ಅದರಿಂದ ಒಂದು ಸ್ವಲ್ಪ ಜಾಸ್ತಿನೇ ಸಕ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಓಪನಿಂಗ್ ಎಂಡ್ ಇರುತ್ತಲ್ವ ಪಿಪೆಟಿಂದು, ಸೊ ಅದ್ರ ಮೇಲ್ಗಡೆ ನಿಮ್ಮ ಇಂಡೆಕ್ಸ್ ಫಿಂಗರ್, ಸೊ ತೋರ್ ಬೆರಳಿರಬೇಕು. ತುಂಬ ಜನ ತಂಬನ್ನು ಯೂಸ್ ಮಾಡ್ತಾರೆ, ಸೊ ತಂಬನ್ನು ಯೂಸ್ ಮಾಡಬೇಡಿ, ಇಂಡೆಕ್ಸ್ ಫಿಂಗರ್ನೇ ಯೂಸ್ ಮಾಡಿ. ಸೊ ಅದಾದ ನಂತರ ಆ ಮಾರ್ಕಿಂಗ್ಗೆ ಸೆಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಕೋನಿಕಲ್ ಫ್ಲಾಸ್ಕಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಿ. ಸೊ 10 ml FAS ಸೊಲ್ಯೂಷನ್ ಆ್ಯಂಡ್ ಅದಕ್ಕೆ 1 ಟೆಸ್ಟ್ ಟ್ಯೂಬ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಹಾಕ್ತೀರಾ. ಸೊ ಈಗ ಏನು ಮಾಡಬೇಕು, ಇಲ್ಲಿ ಯಾವ್ದಾರ ಇಂಡಿಕೇಟರ್ ಆ್ಯಡ್ ಮಾಡ್ತೀರಾ? ಸೊ ಇಲ್ಲ, ಯಾಕೆ ಅಂದರೆ KMnO4 ಸೊಲ್ಯೂಷನು ಸೆಲ್ಫ್ ಇಂಡಿಕೇಟರ್ ಆಗಿ ಆ್ಯಕ್ಟ್ ಮಾಡ್ತಿದೆ. ಈಗ ನೀವು ಟೈಟ್ರೇಷನ್ನ ಶುರು ಮಾಡಬೇಕು. ಸೊ ಕೋನಿಕಲ್ ಫ್ಲಾಸ್ಕನ್ನು ರೈಟ್ ಹ್ಯಾಂಡಲ್ಲಿ ತೊಗೋಬೇಕು. ಕೋನಿಕಲ್ ಫ್ಲಾಸ್ಕನ್ನು ನಿಮ್ಮ ರೈಟ್ ಹ್ಯಾಂಡಲ್ಲಿ ತೊಗೋಬೇಕು ಆ್ಯಂಡ್ ನಿಮ್ಮ ಲೆಫ್ಟ್ ಹ್ಯಾಂಡು ಈ ನಾಬ್ ಮೇಲೆ ಇರಬೇಕು. ಯಾಕೆ ಅಂದರೆ ನಿಮ್ಮ ಸೊಲ್ಯೂಷನ್ ಪೇಲ್ ಪಿಂಕಿಗೆ ಟರ್ನ್ ಆದ ತಕ್ಷಣ ನೀವು ಸೊಲ್ಯೂಷನ್ ಆ್ಯಡ್ ಮಾಡೋದನ್ನು ಸ್ಟಾಪ್ ಮಾಡಬೇಕಾಗುತ್ತೆ. ಓಕೆ, ಸೊ ಆದ್ದರಿಂದ ನಿಮ್ಮ ಲೆಫ್ಟ್ ಹ್ಯಾಂಡು ಈ ನಾಬ್ ಮೇಲೆ ಇರಬೇಕು. ಫಸ್ಟ್ ಟ್ರಯಲ್ ಆಗಿರೋದ್ರಿಂದ ಇನಿಷಿಯಲ್ ಬ್ಯೂರೇಟ್ ರೀಡಿಂಗ್ 0 ಆಗಿರುತ್ತೆ. ಯಾಕೆಂದರೆ ನಾವು 0ಗೆ ಸೆಟ್ ಮಾಡ್ಕೊಂಡಿದ್ದೀವಿ. ಸೊ ಇನಿಷಿಯಲ್ ಬ್ಯೂರೇಟ್ ರೀಡಿಂಗ್ 0. ಸೊ ಈಗ ಬ್ಯೂರೇಟಿಂದ ಕೋನಿಕಲ್ ಫ್ಲಾಸ್ಕಿಗೆ ಡ್ರಾಪ್ ವೈಸ್ ಸೊಲ್ಯೂಷನ್ನ ಆ್ಯಡ್ ಮಾಡಬೇಕು ವಿತ್ ಸ್ವಿರ್ಲಿಂಗ್. ಸ್ವಿರ್ಲಿಂಗ್ ಅಂದರೆ ಕಾನ್ಸ್ಟೆಂಟ್ ನೀವು ಶೇಕ್ ಮಾಡ್ತಾನೆ ಇರಬೇಕು. ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ರೀಚ್ ಆದಮೇಲೆ ನಿಮ್ಮ ಕಲರ್ಲೆಸ್ ಸೊಲ್ಯೂಷನ್ ಪೇಲ್ ಪಿಂಕಿಗೆ ಟರ್ನ್ ಆಗುತ್ತೆ, ಅಂದರೆ ಪರ್ಮನೆಂಟ್ ಪೇಲ್ ಪಿಂಕ್. ಮತ್ತು ನೀವು ಶೇಕ್ ಮಾಡಿದ್ರೂ ಕೂಡ ಅದು ಚೇಂಜ್ ಆಗಬಾರ್ದು. ಸೊ ಅಲ್ಲಿಗೆ ನಿಮ್ಮ ರಿಯಾಕ್ಷನ್ ಕಂಪ್ಲೀಟ್ ಆಗಿದೆ ಅಂತ. ಫಾರ್ ಎಕ್ಸಾಂಪಲ್ 10ಗೆ ರೀಚ್ ಆದಾಗ ನಿಮ್ಮ ಸೊಲ್ಯೂಷನ್ನು ಪೇಲ್ ಪಿಂಕಿಗೆ ಟರ್ನ್ ಆಯಿತು ಅಂದ್ಕೊಳ್ಳಿ. ಸೊ ಆಗ 10 ಅನ್ನುವಂಥದ್ದು ಫೈನಲ್ ಬ್ಯೂರೇಟ್ ರೀಡಿಂಗ್ ಆಗಿರುತ್ತೆ. ಸೊಲ್ಯೂಷನ್ನ ಡಿಸ್ಕಾರ್ಡ್ ಮಾಡಿ ಮತ್ತೊಂದು ಸಲ ನೀವು ಕೋನಿಕಲ್ ಫ್ಲಾಸ್ಕನ್ನ ವಾಶ್ ಮಾಡಿಕೊಂಡು ಅಗೇನ್ 2 ಟ್ರಯಲ್ಸನ್ನು ತೆಗಿಬೇಕು. ಅಂದರೆ 10 ml FAS ಸೊಲ್ಯೂಷನ್ ಆ್ಯಂಡ್ ಅದಕ್ಕೆ 1 ಟೆಸ್ಟ್ ಟ್ಯೂಬ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಹಾಕಿ ಮತ್ತು ನೀವು ಟೈಟ್ರೇಷನ್ ಮಾಡಬೇಕಾಗುತ್ತೆ. ಬಟ್ ಸೆಕೆಂಡ್ ಟ್ರಯಲ್ಗೆ ಇನಿಷಿಯಲ್ ಬ್ಯೂರೇಟ್ ರೀಡಿಂಗ್ 10 ಆಗಿರುತ್ತೆ. ಸೊ ಮತ್ತೆ ಇದನ್ನು 0ಗೆ ಫಿಲ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಒಂದು ಸಲ ನೀವು ಬ್ಯೂರೇಟನ್ನು ಫಿಲ್ ಮಾಡಿಕೊಂಡ್ರೆ 3 ಟ್ರಯಲ್ಸನ್ನು ತೆಗಿಬೋದು. ಸೊ ಈ ಥರ 3 ಟ್ರಯಲ್ಸನ್ನು ತೆಗೆದ ನಂತರ ಸೊ ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಸೊ ಟ್ಯಾಬ್ಯುಲರ್ ಕಾಲಮಲ್ಲಿ ಹೇಗೆ ಬರೆಯೋದು ಅಂತ ನೋಡೋಣ. ಸೊ ಇನಿಷಿಯಲ್ ಬ್ಯೂರೇಟ್ ರೀಡಿಂಗು ಫಸ್ಟ್ ಟ್ರಯಲ್ಗೆ 0 ಆಗಿರುತ್ತೆ. ಸೊ ಅದೇ ಫೈನಲ್ ಬ್ಯೂರೇಟ್ ರೀಡಿಂಗ್ ಅಂದರೆ ಕಲರ್ಲೆಸ್ ಸೊಲ್ಯೂಷನ್ ಪೇಲ್ ಪಿಂಕಿಗೆ ಟರ್ನ್ ಆಗುತ್ತಲ್ವಾ, ಸೊ ಅದು ಫೈನಲ್ ಬ್ಯೂರೇಟ್ ರೀಡಿಂಗು. ಸೊ ಅಪ್ರಾಕ್ಸಿಮೇಟ್ ಆಗಿ ನಾನು 10 ಅಂತ ಅಂದ್ಕೊಳ್ತೀನಿ. ಸೊ 10ಗೆ ಟರ್ನ್ ಆಗಿದೆ. ಸೊ ವ್ಯಾಲ್ಯೂಮ್ ಆಫ್ KMnO4 ಸೊಲ್ಯೂಷನ್ ಆ್ಯಡೆಡ್ ಇನ್ ml ಅಂದರೆ ಸೊ ಫೈನಲ್ ಬ್ಯೂರೇಟ್ ರೀಡಿಂಗ್ ಮೈನಸ್ ಇನಿಷಿಯಲ್ ಬ್ಯೂರೇಟ್ ರೀಡಿಂಗ್ ಮಾಡಿದ್ರೆ ನಮಗೆ ವ್ಯಾಲ್ಯೂಮ್ ಆಫ್ KMnO4 ಸೊಲ್ಯೂಷನ್ ಆ್ಯಡೆಡ್ ಇನ್ ml ಸಿಗುತ್ತೆ. ಸೊ 10 - 0 ಎಷ್ಟಾಗುತ್ತೆ? 10. ಸೊ ನೆಕ್ಸ್ಟು ಸೆಕೆಂಡ್ ಟ್ರಯಲ್. ಸೊ ಸೆಕೆಂಡ್ ಟ್ರಯಲ್ಗೆ ಇನಿಷಿಯಲ್ ಬ್ಯೂರೇಟ್ ರೀಡಿಂಗ್ ಏನಾಗಿರುತ್ತೆ? ಫಸ್ಟ್ ಟ್ರಯಲ್ನ ಫೈನಲ್ ಬ್ಯೂರೇಟ್ ರೀಡಿಂಗ್ ಅಂದರೆ 10. ಸೊ ಈಗ ಪೇಲ್ ಪಿಂಕ್ ನಮಗೆ 20ಗೆ ಬಂದಿದೆ ಅಂದ್ಕೊಳ್ಳೋಣ. ಸೊ ವ್ಯಾಲ್ಯೂಮ್ ಆಫ್ KMnO4 ಸೊಲ್ಯೂಷನ್ ಏನಾಗುತ್ತೆ? 20 - 10 ದಟ್ ಈಸ್ 10. ಸೊ ನೆಕ್ಸ್ಟ್ ಇಸ್ ಥರ್ಡ್ ಟ್ರಯಲ್. ಸೊ ಥರ್ಡ್ ಟ್ರಯಲಲ್ಲಿ ಇನಿಷಿಯಲ್ ಬ್ಯೂರೇಟ್ ರೀಡಿಂಗು ಸೆಕೆಂಡ್ ಟ್ರಯಲ್ನ ಫೈನಲ್ ಬ್ಯೂರೇಟ್ ರೀಡಿಂಗ್ ಆಗಿರುತ್ತೆ. ಸೊ 20, ಫೈನಲ್ ಬ್ಯೂರೇಟ್ ರೀಡಿಂಗು 30 ಅಂದ್ಕೊಳ್ಳೋಣ ಥರ್ಡ್ ಟ್ರಯಲ್ದು. ಸೊ ಆಗ ವ್ಯಾಲ್ಯೂಮ್ ಆಫ್ KMnO4 ಸೊಲ್ಯೂಷನ್ ಆ್ಯಡೆಡ್ ಇನ್ ml 30 - 20 ದಟ್ ಈಸ್ 10. ಸೊ ನೆಕ್ಸ್ಟು ಕನ್ಕಾರ್ಡೆಂಟ್ ವ್ಯಾಲ್ಯೂಮ್ ಆಫ್ KMnO4 ಸೊಲ್ಯೂಷನ್. ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ? ಸೊ ಇಲ್ಲಿ ನೋಡಿ, 3 ಟ್ರಯಲ್ನ ವ್ಯಾಲ್ಯೂಮ್ ಆಫ್ KMnO4 ಸೊಲ್ಯೂಷನ್ ಆ್ಯಡೆಡ್ ಇನ್ ml ಏನಿದೆ, ಸೊ ಇದನ್ನು ನೀವು ಆ್ಯಡ್ ಮಾಡಿ ಡಿವೈಡೆಡ್ ಬೈ 3 ಮಾಡಬೇಕು. ಸೊ ಆಗ ಎಷ್ಟು ಬರುತ್ತೆ? 30 / 3 ದಟ್ ಈಸ್ 10. ಸೊ V1 ಏನಾಗುತ್ತೆ ಹಾಗಾದರೆ? 10 ಆಗುತ್ತೆ. ನೆಕ್ಸ್ಟ್ ಒನ್ ಕ್ಯಾಲ್ಕುಲೇಷನ್. ಸೊ ಕ್ಯಾಲ್ಕುಲೇಷನಲ್ಲಿ ಫಾರ್ಮುಲಾ ಬರೀಬೇಕು. ಫಾರ್ಮುಲಾಗೆ 1 ಮಾರ್ಕ್ ಇರುತ್ತೆ ಆ್ಯಂಡ್ ಸಬ್ಸ್ಟಿಟ್ಯೂಷನ್ಗೆ 1 ಮಾರ್ಕು ಆ್ಯಂಡ್ ಕ್ಯಾಲ್ಕುಲೇಷನ್ ಮಾಡಿ ರಿಸಲ್ಟ್ ಏನು ಬರೀತೀರಾ ವಿತ್ ಯೂನಿಟು ಅದಕ್ಕೆ 1 ಮಾರ್ಕ್ ಇರುತ್ತೆ. ಸೊ ಫಾರ್ಮುಲಾ ನೋಡಿ, M1V1 ಡಿವೈಡೆಡ್ ಬೈ M2V2 ಈಕ್ವಲ್ಸ್ A1/A2. M1 ಅಂದರೆ ಮೊಲಾರಿಟಿ ಆಫ್ KMnO4, V1 ವ್ಯಾಲ್ಯೂಮ್ ಆಫ್ KMnO4, M2 ಮೊಲಾರಿಟಿ ಆಫ್ FAS, V2 ವ್ಯಾಲ್ಯೂಮ್ ಆಫ್ FAS, A1 ಸ್ಟಾಕ್ಯೋಮೆಟ್ರಿಕ್ ಕೋಎಫಿಷಿಯಂಟ್ ಆಫ್ KMnO4, A2 ಸ್ಟಾಕ್ಯೋಮೆಟ್ರಿಕ್ ಕೋಎಫಿಷಿಯಂಟ್ ಆಫ್ FAS. ಸೊ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಮೊಲಾರಿಟಿ ಆಫ್ KMnO4 ದಟ್ ಈಸ್ M1 ಈಕ್ವಲ್ಸ್ A1 ಡಿವೈಡೆಡ್ ಬೈ A2 ಇಂಟು M2 ಇಂಟು V2 ಡಿವೈಡೆಡ್ ಬೈ V1. ಸೊ ಇಲ್ಲಿ ನೋಡಿ, A1 ಅಂದರೆ 2, A2 ಇಸ್ 10, M2 ಅಂದರೆ 0.1. ಸೊ 0.1 ಮೋಲಾರ್ FAS ಸೊಲ್ಯೂಷನ್ ಕೊಟ್ಟಿರುವಂಥದ್ದು. ಆ್ಯಂಡ್ V2 ಅಂದರೆ FAS ಸೊಲ್ಯೂಷನ್ ಎಷ್ಟು ತೊಗೊಂಡಿದ್ದೀರಾ? 10 ml ಡಿವೈಡೆಡ್ ಬೈ V1 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೊಂದು ವ್ಯಾಲ್ಯೂ ಬರುತ್ತೆ. ಸೊ ಅದನ್ನು ವಿತ್ ಯೂನಿಟ್ ಬರೀಬೇಕಾಗುತ್ತೆ, ಮೋಲ್ ಪರ್ ಲೀಟರ್.
ಆ್ಯಂಡ್ ಫೈನಲ್ ಆಗಿ ರಿಸಲ್ಟನ್ನ ಬರೀಬೇಕು. ಇದಕ್ಕೆ 1 ಮಾರ್ಕ್ ಇರುತ್ತೆ. ಓಕೆ, ಸೊ ಮೊಲಾರಿಟಿ ಆಫ್ KMnO4 ಈಕ್ವಲ್ಸ್ ಡ್ಯಾಶ್ ಮೋಲ್ ಪರ್ ಲೀಟರ್. ಸೊ ನಿಮ್ಗೆ ಎಷ್ಟು ಬರುತ್ತೆ ಅಷ್ಟು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಶೇರ್ ಮಾಡಿ. ಇದೇ ಥರ ವಿಡಿಯೋಗಳನ್ನು ನೋಡೋದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ.